ಇವತ್ತಿನ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಹಸಿರು ಹಳ್ಳಿ ನಮ್ಮೂರು. ನಡೆದು ಹೋಗುವ ಆನಂದ, ಆ ಬಡತನಕ್ಕೆ ಇರುವಂಥ ಸ್ವಾಭಿಮಾನ ಆನಂದ ಇದೆಯಲ್ಲ, ಅದೇ ಬೇರೆ ಜಗತ್ತು. ಜೋಗ ಜಲಪಾತ ಅನ್ನೋದು ನಮ್ಮ ಜೀವನಾಡಿ ಇದ್ದ ಹಾಗೆ. ಅದೇ ಟೈಮಲ್ಲಿ ಅದೇ ಜೋಗದಿಂದಾಗಿ ನಮ್ಮ ಬದುಕು ಮುರಾಬಟ್ಟೆ ಆಯ್ತಲ್ಲ ಅಂತಲೂ ಒಂದೊಂದ್ಸರಿ ಅನಿಸ್ಬಿಡುತ್ತೆ. ರಂಗಭೂಮಿಯ ಮೇಲೆ ಆಸಕ್ತಿ ಆ ಮಿತ್ರಮಂಡಳಿಯ ಕಾರಣದಿಂದಾಗಿ ಖಂಡಿತ. ಶಿವಮೊಗ್ಗದ ಜೀವನ ಅಂತ ಕಣ ನನಗೆ ಮಕ್ಕಳ ನಾಟಕಕ್ಕೆ ಹೋಗುತ್ತೆ. ನೀವು ಏನನ್ನು ಕೊಡಬೇಕು ಅದನ್ನು ಕೊಡ್ತಾ ಹೋದರೆ ನೀವು ಏನನ್ನು ಪಡೆಯಬೇಕು ಅದು ಬೇರೆ ರೂಪದಲ್ಲಿ ನಿಮ್ಗೆ ಸಿಗುತ್ತೆ ಅಂತ. ವೃತ್ತಿ ಮತ್ತು ಪ್ರವೃತ್ತಿಯನ್ನು ಬ್ಯಾಲೆನ್ಸ್ ಮಾಡೋದು ಸುಲಭ ಅಲ್ಲ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಈ 100 ವರ್ಷಗಳ ಅವಧಿಯಲ್ಲಿ ಕಾದಂಬರಿಗಳ ಪರಂಪರೆ ಆರಂಭ ಆಗಿಯೇ 100 ವರ್ಷಕ್ಕೂ ಹೆಚ್ಚು ಕಾಲ ಆಗಿದೆ. ಈ 100 ವರ್ಷಗಳ ಅವಧಿಯಲ್ಲಿ ಸಾವಿರಾರು ಕಾದಂಬರಿಗಳು ಸಾಹಿತ್ಯ ಲೋಕವನ್ನು ಸಮೃದ್ಧವಾಗಿಸಿವೆ. ಅದರಲ್ಲಿ 200ಕ್ಕೂ ಹೆಚ್ಚು ಮಹತ್ವದ ಅನ್ನಿಸುವಂಥ ಕಾದಂಬರಿಗಳು ಸಾಹಿತ್ಯ ಲೋಕವನ್ನು ಇನ್ನಷ್ಟು ಗಟ್ಟಿಯಾಗಿ ಒಂದು ಹೆಜ್ಜೆಗಳನ್ನು ಊರ್ಕೊಂಡು ಹೋದ ಪರಂಪರೆ ಕಾದಂಬರಿಗಳದ್ದು. ಅದರಲ್ಲಿ ಮಹತ್ವದ ಕಾದಂಬರಿಕಾರ ಅನ್ನಿಸುವ ವಿಶೇಷ ಕಾದಂಬರಿಕಾರರಲ್ಲಿ ಇವತ್ತೊಬ್ಬರನ್ನು ನಾನು ಮಾತಾಡಿಸ್ತಾ ಇದ್ದೀನಿ. ಗಜಾನನ ಶರ್ಮಾ ಅವರು. ಅವರ ಹೆಸರೊಂದಿಗೆ ಪುನರ್ವಸು, ಭೈರಾದೇವಿ ಅಥವಾ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಇರಬಹುದು, ಇತ್ತೀಚೆಗಿನ ಕೆಂಪ ನಂಜಮ್ಮಣ್ಣಿ ಅನ್ನುವ ಕಾದಂಬರಿಯ ಹೆಸರು ತಳುಕು ಹಾಕೊಂಡಿದೆ. ಅದರೆಲ್ಲ ವಿಷಯವನ್ನು ಅವರೊಂದಿಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಗಜಾನನ ಶರ್ಮಾ ಅಂದ ಕೂಡಲೇ ತಟ್ಟಂತ ನನ್ನ ಮನಸ್ಸಿಗೆ ಬಂದ ಒಂದೇ ಒಂದು ಸಾಲು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಅದು ಒಂದು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡಿತ್ತು. ಆ ವಿಷಯವನ್ನು ಆಮೇಲೆ ಮಾತಾಡ್ತೀನಿ. ಕಾದಂಬರಿಕಾರರು ನೀವು, ನಾಟಕಕಾರರು ನೀವು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಅಧೀಕ್ಷಕ ಅಭಿಯಂತರರಾಗಿ ಕೆಲಸ ಮಾಡಿ ನಿವೃತ್ತ ಆಗಿರುವವರು. ದೊಡ್ಡ ಪರಂಪರೆಯನ್ನು ಹುಟ್ಟುಹಾಕಿದ್ದೀರಿ ಸರ್. ಅದಕ್ಕೂ ಮುನ್ನ ಒಂದು ಸಣ್ಣ ಅವಲೋಕನ, ನಿಮ್ಮ ಬಾಲ್ಯ, ನಿಮ್ಮ ಹೆತ್ತವರು, ನಿಮ್ಮಲ್ಲಿ ಒಬ್ಬ ಕವಿ ಇರಬಹುದು, ನಾಟಕಕಾರ ಹುಟ್ಟಿದ ಒಂದು ಹೊತ್ತೆ ಏನಿದೆ, ಅದರೆಲ್ಲವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ನನ್ನ ಹುಟ್ಟು, ಬಾಲ್ಯ ಅಥವಾ ಬೆಳವಣಿಗೆ ನಿಜ ಹೇಳಬೇಕು ಅಂದರೆ ಅಂಥ ವಿಶೇಷವಾದ್ದೇನೂ ಇಲ್ಲ ಮೇಡಮ್. ನಾನು ಚಿಕ್ಕಂದಿನಲ್ಲಿ ನಮ್ಮೂರು ಈ ತಲಕಳಲೆ ಹಿನ್ನೀರಿನ ಒಂದು ಹಳ್ಳಿ, ಪುಟ್ಟ ಹಳ್ಳಿ. ನಮ್ಮ ಮನೆ ಹಿಂದೆ 18 ಕಿಲೋಮೀಟರ್ ಕಾಡು, ಮುಂದೆಲ್ಲ ನೀರು. ನಾವು ಆ ನಡುವೆ ಒಂದು ಊರಲ್ಲಿರೋದು. ಇವತ್ತು ಕೂಡ ನಮ್ಮೂರಿಗೆ ಬಸ್ಸಿನ ಸಂಪರ್ಕ ಇಲ್ಲ. ಇವತ್ತು ಕೂಡ ನಾವು 5-6 ಕಿಲೋಮೀಟರ್ ನಡಿಬೇಕು. ನಾವು ಶಾಲೆಗೂ ಹಾಗೆ ನಡಿಬೇಕಾಗಿತ್ತು ಅನ್ನೋಂಥ ಊರಲ್ಲಿ ಹುಟ್ಟಿದವರು. ಆದರೆ ಇವತ್ತಿನ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಹಸಿರು ಹಳ್ಳಿ ನಮ್ಮೂರು. ಅಲ್ಲಿ ನಮ್ಮ ಅರ್ಧ ಇಲ್ಲಿ ತಲಕಳಲ್ಲಿ ಜಲಾಶಯದಲ್ಲಿ ನಮ್ಮದು ಅರ್ಧ ಜಮೀನು ಮುಳುಗಡೆ ಆಗಿ ಇನ್ನು ಅರ್ಧ ಉಳಿದು ಒಂದು ಕಾಲದಲ್ಲಿ ಅರಜೀವವಾಗಿ ಉಳಿದವರು ನಾವು ಆ ಪ್ರದೇಶದಲ್ಲಿ. ಹಾಗಾಗಿ ಮುಳುಗಡೆಯ ಕಷ್ಟಗಳು, ಮುಳುಗಡೆಯ ಸಂಕಷ್ಟಗಳು ಅವೆಲ್ಲ ನಮಗೆ ನಮ್ಮ ಕಣ್ಣೆದುರಿಗೆ ನಡೆದು ಹೋಯಿತು. ನಾವು ಸ್ವತಃ ಅನುಭವಿಸುವ ಹಾಗೆ ಆಯಿತು. ಅಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಅದರಿಂದ ಎಷ್ಟೆಲ್ಲ ಅಡಚಣೆ ಆಯಿತು ಅನ್ನೋದನ್ನು ನೋಡ್ತಾ ಹೋದರೆ, ನಾನು 1 ವರ್ಷ 7 ತಿಂಗಳಿದ್ದಾಗಲೇನೋ ನಮ್ಮ ತಾಯಿ ತೀರೋಗಿದ್ದು. ನಾವೆಲ್ಲೋ ಸಾಗರದಲ್ಲಿ ಯಾರ್ದೋ ಮನೆಯಲ್ಲಿ ಇದ್ದುಕೊಂಡು ಓದುವಂಥ ಪ್ರಸಂಗ ಬಂತು. ಆಮೇಲೆ ಪ್ರೈಮರಿ ಆಯಿತು, ಮಿಡ್ಲ್ ಸ್ಕೂಲ್ ಮತ್ತು ವಾಪಸ್ ಬಂದು ಇಲ್ಲಿ ಊರಿಗೆ ಬಂದು ಊರಿಂದ 6-7 ಕಿಲೋಮೀಟ್ರ್ ನಡೆದು ಹೋಗಿ ವಿದ್ಯಾಭ್ಯಾಸ ಆಯಿತು. ನಮಗೇನು ಅದೊಂದು ಕಷ್ಟ ಅನ್ನಿಸ್ತಿರ್ಲಿಲ್ಲ ಬಿಡಿ ಆ ಕಾಲದಲ್ಲಿ. ಆ ನಡೆದು ಹೋಗುವ ಆನಂದ, ಆ ಬಡತನಕ್ಕೆ ಇರುವಂಥ ಸ್ವಾಭಿಮಾನ ಆನಂದ ಇದೆಯಲ್ಲ, ಅದೇ ಬೇರೆ ಜಗತ್ತು. ಅಲ್ಲಿಂದ ಜೋಗದಲ್ಲಿ ನಾನು ಹೈಸ್ಕೂಲನ್ನು ಓದಿದೆ. ಆಮೇಲೆ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿದಾಗ ಕೆಲಸ ಏನು ಅನ್ನೋದು ಇದ್ದಾಗ ನಾವು ಯಾವ ಜೋಗವನ್ನು ಅರ್ಧ ಪ್ರೀತಿ ಅರ್ಧ ದ್ವೇಷದೊಡನೆ ನೋಡ್ತಿದ್ನೋ ಅದೇ ಜೋಗದ ವಿದ್ಯುತ್ ಶಕ್ತಿಯ ವಿಚಾರದಲ್ಲಿ ಅದೇ ಇಲಾಖೆಗೆ ಸೇರುವಂತಾಯಿತು. ಆದರೆ ನಾನು ಜೋಗದ ಬಗ್ಗೆ ಒಂಥರ ಒಂದು ನೆಗೆಟಿವ್ ಮಾತು ಹೇಳಿದ್ನಲ್ಲ. ಯಾಕೆ ಹೇಳಿದೆ ಅಂತಂದರೆ, ಜೋಗ ಜಲಪಾತ ಅನ್ನೋದು ನಮ್ಮ ಜೀವನಾಡಿ ಇದ್ದ ಹಾಗೆ. ನಮಗೆ ಜೋಗ ಅಂದರೆ ಒಂಥರ ಇದ್ದಕ್ಕಿದ್ದಾಗಿ ಒಂದು ಉತ್ಸಾಹ ಪುಟಿಯುತ್ತೆ. ಅದೇ ಟೈಮಲ್ಲಿ ಅದೇ ಜೋಗದಿಂದಾಗಿ ನಮ್ಮ ಬದುಕು ಮುರಾಬಟ್ಟೆ ಆಯ್ತಲ್ಲ ಅಂತಲೂ ಒಂದೊಂದ್ಸರಿ ಅನಿಸ್ಬಿಡುತ್ತೆ. ಅದು ಸತ್ಯ ಅಲ್ವಾ ಸರ್? ಯಾವುದನ್ನ ನಾವು ಹೆಚ್ಚು ಪ್ರೀತಿ ಮಾಡ್ತೀವಿ, ನೋವು ಕೂಡ ನಮ್ಗೆ ಅದೇ ಕೊಡ್ತಾ ಹೋಗುತ್ತೇನೋ ಅಂತ ಅನಿಸ್ತು. ಈ ಬದುಕನ್ನು ಇಲ್ಲಿ ತನಕ ಇಂದಾಗ ಈಗೂ ಕೂಡ ನನಗೆ ನೀವು ಹೇಳಿರೋ ಭಾವನೆ ಇದೆ. ಬಹಳ ಪ್ರೀತಿ ಪಡೋದೇ ಒಂದಿಷ್ಟು ನೋವು ಕೊಡುತ್ತಲ್ಲ ಅಂತೇಳಿ ಕೊಟ್ಟೆ. ಆದರೆ ನೀವು ಕೇಳಿರೋ ಪ್ರಶ್ನೆಯನ್ನು
ನಾನು ಸ್ವೀಕರಿಸಿದ ಹೇಗೆ ಅಂತಂದರೆ, ನಿಮಗೆ ಈ ಸಾಹಿತ್ಯದ ಲವ್ ಯಾಕೆ ಬಂತು ಅಂತ. ಹೌದು. ನಾನು ಹಾಗಾಗಿ ನನ್ನ ತಾಯಿ ತೀರಿದ್ದು ವಿಚಾರ ಹೇಳಿದ್ದು. ನನ್ನ ತಾಯಿಯ ತಂದೆ ಅವರು ಪುಟ್ಟಯ್ಯ ಅಂತ ಕರೀತಿದ್ರು ಎಲ್ಲರೂ, ಐತು ಮನೆ ಮಂಜಯ್ಯ ಅಂತ. ಅವರ ಒಂಥರ ಶಾಲೆಯಲ್ಲಿ ಆ ಕಾಲದ ಈ ಶಾಲೆ ಟೀಚರು ಅಂದರೆ ಅಪಾಯಿಂಟೆಡ್ ಟೀಚರ್ ಅಲ್ಲ, ಎಲ್ಲೋ ಹೋಗಿ ಅಕ್ಷರಗಳನ್ನು ಕಲಿಸುವಂಥ ಅವ್ರು ವೃತ್ತಿಯನ್ನು ಮಾಡ್ತಿದ್ರು. ಅವರಿಗೆ ಒಂದು ಕೈ ಅಡಿಕೆ ಮರದಿಂದ ಬಿದ್ದು ಒಂದು ಕೈ ಬೇರೆ ತುಂಡಾಗಿತ್ತು. ಅವರು ನಿಜವಾಗಿ ನಮ್ಮೊಳಗಲ್ಲ, ಬಹುಶಃ ನಾವು ಆ ಕುಟುಂಬದಲ್ಲಿ ಒಂದು 4-5 ಜನ ಈ ಸಲ ಬರವಣಿಗೆಯ ಹುಚ್ಚಿರೋರು ಇದ್ದೀವಿ. ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂದ್ರೆ ಅವರು. ಅವ್ರು ಚಿಕ್ಕಂದಲಿದ್ದಾಗಲೇ ನಮಗೆ ಒಂಥರ ಈ ಸಾಹಿತ್ಯ, ಆವಾಗ ಮಗ್ಗಿ ಬಾಯಿಪಾಠ ಹೇಳೋದೆಲ್ಲ ಇತ್ತಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಜೊತೆಗೆ ಪ್ರಭಾವ ವಿಭವದಿಂದ ಶುರು ಅದನ್ನು ಹೇಳಿ ಕೊನೆಗೆ ಈ ಮಾರ್ನೋಮಿ ಪದ್ಯ ಕೂಡ ಹೇಳಿಸಿ ಅದನ್ನು ಹೇಳುವಾಗ ಅವರು ಈ ಜಗತ್ತನ್ನು, ಅಕ್ಷರ ಜಗತ್ತನ್ನು ನಮಗೆ ನಮ್ಮೊಳಗೆ ಎಲ್ಲೋ ಒಂದು ಕಡೆ ಪರಿಚಯ ಮಾಡ್ತಾ ಹೋಗ್ತಾರೆ. ಅದು ಬಹಳ ಪರಿಣಾಮ ಬೀರುತ್ತೆ ಮೇಡಮ್. ಅದಿಲ್ಲ ಅಂತಂದರೆ ನಮ್ಮ ಕುಟುಂಬದಲ್ಲಿ ಬರೆದವರು ಆ ಥರದವರು ಕಡಿಮೆ. ಮತ್ತು ನಾವಿದ್ದಿದ್ದೆ ಭಾಳ ರಿಮೋಟ್ ಹಳ್ಳಿಯಾಗಿದ್ದರಿಂದ ತುರಂಗ್ ಭಾರತವನ್ನು ಮನೇಲಿ ಓದ್ತಿದ್ರು ಅನ್ನೋದು ಬಿಟ್ಟರೆ ಈ ಹೊಸ ಜಗತ್ತಿನ ಈ ಪುಸ್ತಕ ಪರಂಪರೆ ಗೊತ್ತಿರಲಿಲ್ಲ ಹೆಚ್ಚು ನಮಗೆ. ಅವರಿಂದಾಗಿ ಒಂದಿಷ್ಟು ಅದರಲ್ಲಿ ಆಸಕ್ತಿ ಬಂತು. ತುರಂಗ ಭಾರತವನ್ನ ಮನೆಯಲ್ಲಿ ಓದ್ತಾ ಇದ್ರಿ ಅಂತ ಹೇಳಿದ್ರಿ, ಬಟ್ ಅದೆಲ್ಲ ಕಿವಿಗೆ ಬೀಳುವ ಅಕ್ಷರಗಳೇ ಅಲ್ವಾ? ಖಂಡಿತ ಹೌದು. ಅಲ್ಲ, ಅದು ಯಾವುದೇ ಇದರಲ್ಲೂ ಅದು ಇನ್ನೂ ಹೇಳಬೇಕು ಅಂತಂದ್ರೆ ಒಂಥರ ಅದರ ಅಂತಸತ್ವ ಎಲ್ಲ ಸಾಹಿತ್ಯಕ್ಕಿಂತಲೂ ದೊಡ್ಡದು ಅಂತ ಕೂಡ ಹೇಳ್ಬೋದು ನಾವು. ಅದು ನಮ್ಮ ಮೇಲೆ ಖಂಡಿತವಾಗಿ ಪರಿಣಾಮ ಬೀರಿದೆ. ಮತ್ತೆ ಈ ಯಕ್ಷಗಾನ ತಾಳ್ಮತ್ಲೆಯ ಆ ವಾತಾವರಣ ಇದೆಯಲ್ಲ ನಮ್ಮ ಹಳ್ಳಿಗಳಲ್ಲಿ, ಮಲೆನಾಡಿನ ಕರಾವಳಿ ಹಳ್ಳಿಗಳಲ್ಲಿ ಇದೆಯಲ್ಲ, ಅದು ನಮಗೆ ಬೇಡ ಅಂದ್ರೂ ಒಂಥರ ಸಾಹಿತ್ಯದ ಲೋಕವನ್ನು ಪರಿಚಯ ಮಾಡಿಸುತ್ತೆ. ಹೌದು. ನೀವು ಹೇಳಿದ್ರಿ ಸರಿಯಾದ ರಸ್ತೆಗಳು ಇಲ್ಲದ, ಯಾವುದೂ ಇಲ್ಲದ ಒಂದು ಹಳ್ಳಿ ಅಂತ. ಬಟ್ ಹಳ್ಳಿಯ ವಾತಾವರಣ ಬಹುಶಃ ಈಗ 70 ಆಸುಪಾಸಿನಲ್ಲಿರುವ ಎಲ್ಲರ ಮನಸ್ಸನ್ನ ಬೆಳಗಿದ್ದೇ ಅಂತ ಹಳ್ಳಿಗಳು. ಈಗ ನನಗೆ ಕುತೂಹಲ ಮೂಡಿಸಿದ್ದು ನೀವು PhD ಮಾಡಿದ ವಿಷಯ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿ ಅಂತ. ಬಟ್ ಆ ಹೊತ್ತಿನಲ್ಲಿ ನಿಮ್ಗೆ ಆ ಸ್ಥಳದಲ್ಲಿ ನಾಟಕಗಳನ್ನ ನೋಡುವ ಅವಕಾಶ ಆಗಿತ್ತಾ ಸರ್? ಖಂಡಿತ. ಜೋಗದಲ್ಲಿ ನಾನು ಮೊದಲು ಪ್ರೌಢಶಾಲೆಯನ್ನು ಓದಿದ್ದು ಜೋಗದಲ್ಲಿ, ಆ ನಂತರ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದು ಕೆಲಸಕ್ಕೆ ಸೇರಿದ್ದು ಜೋಗದಲ್ಲಿ. ಶಿವಮೊಗ್ಗದಲ್ಲಿ 2 ವರ್ಷ ಇದ್ದೆ, ಕೊನೆಗೆ 9 ವರ್ಷದ ಜೋಗದಲ್ಲಿದ್ದೆ ನಾನು. ಜೋಗದಲ್ಲಿ ಮಿತ್ರಮಂಡಳಿ ಅಂತ ಒಂದು ಸಂಸ್ಥೆ ಇತ್ತು. ಅವರು ಆಗ ನಾಟಕ ಸ್ಪರ್ಧೆಗಳನ್ನು ರಾಜ್ಯ ಮಟ್ಟದ್ದು ಬಹಳ ಚೆನ್ನಾಗಿ ನಡೆಸ್ತಿದ್ರು ಆಗದು. ಮತ್ತು ನಾನು ಅಲ್ಲಿ ಹೋದ ಮೇಲೆ ಆ ಮಿತ್ರಮಂಡಳಿಯಲ್ಲಿ ನಟನಾಗಿ ಭಾಗವಹಿಸುವಂತಹ, ನಿರ್ದೇಶಕನಾಗಿ ಕೆಲಸ ಮಾಡುವಂಥ, ಜೊತೆಗೆ ಅದರ ಸಂಘಟನೆಯಲ್ಲಿ ಪಾತ್ರವಹಿಸುವಂಥ ಎಲ್ಲ ಅವಕಾಶಗಳು ಸಿಕ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹೈಸ್ಕೂಲ್ ದಿನಗಳಲ್ಲಿ ಆ ಮಿತ್ರಮಂಡಳಿಯ ನಾಟಕಗಳು ಅಂತಂದರೆ ನಮಗೊಂದು ರೀತಿಯ, ಯಾಕಂದರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬರೋರು. ಹಾಗಾಗಿ ನಮಗೆ ಆ ರಂಗಭೂಮಿಯ ಮೇಲೆ ಆಸಕ್ತಿ ಆ ಮಿತ್ರಮಂಡಳಿಯ ಕಾರಣದಿಂದ ಆಯಿತು ಅಂತ. ಖಂಡಿತ ಮೇಡಮ್. ನೀವು ಮಕ್ಕಳ ನಾಟಕಗಳನ್ನು ಬರೀತೀರಿ, PhD ಸಹ ಅದೇ ವಿಷಯ ಆಯಿತು. ಈ ಹೊತ್ತು ಅಂತಲ್ಲ, ಇತ್ತೀಚಿನ ಒಂದಷ್ಟು ವರ್ಷಗಳು ಮಕ್ಕಳ ಸಿನಿಮಾ ಇರ್ಬೋದು, ಮಕ್ಕಳ ನಾಟಕ, ಮಕ್ಕಳ ಸಾಹಿತ್ಯ ಎಲ್ಲವೂ ಸ್ವಲ್ಪ ಮಟ್ಟಿಗೆ ಕಡೆಗಣಿಸಲ್ಪಟ್ಟ ಕ್ಷೇತ್ರನೇ ಅದು. ನಿಮಗೆ ಯಾಕೆ ಮಕ್ಕಳ ನಾಟಕಗಳ ಬಗ್ಗೆ ಗಮನ ಬಂತು? ನಿಜ ಹೇಳಬೇಕಂದ್ರೆ ನಾನು ಜೋಗಲ್ಲಿದ್ದಾಗ ನನಗೆ ಜೋಗದಲ್ಲಿ ಆಗ ಟಿವಿಯ ಹಾವಳಿ ಇಲ್ದಿದ್ದ ಕಾಲ ನಾನು ಹೇಳ್ತಿರೋದು, ಅದು 80s. ಆಗ ಜೋಗದಲ್ಲಿ ಈ ಮಕ್ಕಳ ಜೊತೆಗಿನ ಒಡನಾಟ ಜಾಸ್ತಿ ಇತ್ತು. ನಾವು ಬಾಲಗೋಕುಲ ಅಂತ ಮಾಡ್ತಿದ್ವಿ, ಅಲ್ಲಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಆಟ ಆಡಿಸ್ತಿದ್ವಿ. ಯಾಕೆಂದರೆ ನಾವು ವಿದ್ಯುತ್ ಸ್ಥಾವರದಲ್ಲಿ ಕೆಲಸ ಮಾಡ್ತಿದ್ವಿ. ಆಮೇಲೆ ಅಲ್ಲಿಂದ ಈಚೆಗೆ ಬಂದ ಮೇಲೆ ನಮ್ಮ ಉಳಿದ ಟೈಮನ್ನು ನಾವು ಕಳೆಯೋದು ಹೇಗೆ ಅನ್ನುವಂಥ ಪ್ರಶ್ನೆ ಬಂದಾಗ ಮಕ್ಕಳು ನಮಗೆ ತುಂಬ ಒದಗ್ತಿದ್ರು. ಆಗ ಅಲ್ಲಿ ಈ ಮಕ್ಕಳ ಚಟುವಟಿಕೆಗಳನ್ನು ಮಾಡಿಸುವಾಗ ಮಕ್ಕಳಿಗಾಗಿ ಮೊದಲು ಸಣ್ಣ 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 ಶರಾವತಿ ಅನ್ನೋದು ಒಂದು ರೂಪಕ ಹಾಗೆಯೇ ಬರಿತಾ ಇದ್ವಿ. ಅದು ಆಗ್ತಾ ಆಗ್ತಾ ನನಗೇನಾಗ್ಬಿಡ್ತು ಅಂತಂದರೆ ಒಂಥರ ಈ ಮಕ್ಕಳ ಜೊತೆಗೆ ಬೆರೆತು ಆ ಮಕ್ಕಳ ಮನಸ್ಸನ್ನು ತಿಳ್ಕೊಳ್ಳುವಂಥ, ಮಕ್ಕಳ ಮನಸ್ಸಿಗೆ ಇಷ್ಟ ಆಗೋದು ಯಾವುದು ಅನ್ನೋದು ನಮ್ಗೆ ಗೊತ್ತಾಯಿತು ಅಂತ ನಾನು ಭಾವಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ನಾಟಕಗಳನ್ನು ಬರೆಯಕ್ಕೆ ಹೊರಟೆ. ಸೊ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಪದಾರ್ಪಣೆ ಮಾಡಿದ್ದು ನಾಟಕ, ಅದರಲ್ಲೂ ಮಕ್ಕಳ ನಾಟಕದ ಮೂಲಕ. ದೊಡ್ಡವರ ನಾಟಕಗಳಲ್ಲಿ ಭಾಗವಹಿಸುತ್ತೆ, ಆದರೆ ಸಣ್ಣವರ ಮಕ್ಕಳ ನಾಟಕವನ್ನು ಮಾಡಿಸ್ತಿದ್ದೆ. ಆಮೇಲೆ ಈ 1-2 ನಾಟಕಗಳನ್ನು ಮಾಡಿಸಿದ ಮೇಲೆ ಅದಕ್ಕೊಂದು ಹದ ಸಿಕ್ತು ಮೇಡಮ್. ನಿಜ ಹೇಳಬೇಕು ಅಂತಂದರೆ
ನಾನು ಅಲ್ಲಿಂದ ಮತ್ತೆ ಶಿವಮೊಗ್ಗಕ್ಕೆ ಬಂದ ಮೇಲೆ ಕೂಡ ಸುಮಾರು 1999 2000 ತನಕನೂ ಮಕ್ಕಳ ನಾಟಕದಲ್ಲಿ ನನಗೆ ಅದರಂಥ ಒಂದು ಉತ್ಸಾಹ ಉಮೇದು ಕೊಡುವಂಥ ಇದೇ ಇರಲಿಲ್ಲ ಅಂದಾಗೆ. ಈ ಮಕ್ಕಳ ನಾಟಕ ಅಂದರೆ ವರ್ಷಕ್ಕೆ 1-2 ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರ ಇತ್ತು. ಆಗ ಶಿವಮೊಗ್ಗದಲ್ಲಿ ಮಕ್ಕಳ ನಾಟಕ ಅಂತಂದರೆ ಒಂಥರದಲ್ಲಿ ಎಲ್ಲರೂ ಗಜಾನ್ ಶರ್ಮಾ ಅನ್ನಂಗೆ ಅಷ್ಟು ಆಯಿತು. ಆಮೇಲೆ ಮಕ್ಕಳು ಅಷ್ಟು ಒಳ್ಳೆ ಮಕ್ಕಳುಗಳು ಸಿಕ್ಕಿದ್ರು. ಇವತ್ತು ಎಲ್ಲೆಲ್ಲೆಲ್ಲ ಇದ್ದಾರೆ. ನಾವು ವರ್ಷಕ್ಕೆ 1 ಅಥವಾ 2 ನಾಟಕ ಮಾಡಿಸ್ತಿದ್ವಿ. ಅದರಲ್ಲಿ ನನ್ನ ಶ್ರೀಮತಿಯ ಸಹಕಾರ ತುಂಬ ಇತ್ತು. ಯಾಕಂದರೆ ನನ್ನ ವೃತ್ತಿ ನೀವು ಹೇಳಿದ್ರಲ್ಲ ಅಧೀಕ್ಷಕ ಇಂಜಿನಿಯರ್ ಆಗಿದ್ದಕ್ಕೆ ಇದರಲ್ಲಿ ಅಂತೇಳಿ, ಅದರಲ್ಲಿ ಹೆಚ್ಚು ಭಾಗ ಮೇಡಮ್ ನಮ್ಮದು ಈ ಟೆಸ್ಟಿಂಗು. ಅಂದರೆ ಎಲ್ಲೋ ಒಂದು ಪವರ್ ಸ್ಟೇಷನ್ ಇದೆ, ಶರಾವತಿ ಇದೆ, ಗೇರ್ಸೊಪ್ಪ ಇದೆ. ನಾವು ಅಲ್ಲಿಗೆ ಹೋಗಿ ಅದರ ಜನರೇಟ್ರಿಗೆ ಇರುವಂಥ ರಿಲೇಗಳನ್ನು ಆ ಥರದ್ದೆಲ್ಲ ಟೆಸ್ಟ್ ಮಾಡುವಂಥದ್ದು ಕೆಲಸ. ಅದು ಏನಾಗ್ತಿತ್ತು, ಏನೋ ಟ್ರಬಲ್ ಬಂತು ಅಂದಾಗ ರಾತ್ರಿನೋ ಎಲ್ಲೋ ಹೋಗ್ತಿದ್ವಿ. ಈ ಮಕ್ಕಳ ಬಗ್ಗೆ ನಮಗೊಂಥರ ಏನು ಹೇಳಬೇಕು, ಅದಕ್ಕೆ ಒಂದು ಕಮಿಟ್ಮೆಂಟ್, ಬದ್ಧತೆ ಏನಿತ್ತು ಅಂತಂದರೆ ಮಕ್ಕಳನ್ನು ಕಾಯಿಸಬಾರ್ದು. ಮಕ್ಕಳು ಬಂದು ಅಲ್ಲೆಲ್ಲೋ ಹೋಗ್ತಿರ್ತೀವಿ ನಾವು. ಈಗ ಶನಿವಾರ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡೋಣ ಅಂದರೆ ಶನಿವಾರ ಬೆಳಗ್ಗೆ ನಾನು ಶಿವಮೊಗ್ಗದಿಂದ ಗೇರ್ಸೊಪ್ಪಕ್ಕೆ ಹೊರಟ್ಬಿಟ್ಟೆ ಅಂತಂದ್ರೆ ಬರೋಕ್ಕೆ ಅರ್ಧ ರಾತ್ರಿ ಆಗೋದು. ಅಂಥ ಸಂದರ್ಭದಲ್ಲಿ ನನ್ನ ಶ್ರೀಮತಿ ಹೋಗಿ ಅವ್ರನ್ನೆಲ್ಲ ಇದು ಮಾಡಿ 100ಕ್ಕೆ 100 ನಾ ಏನು ಮಾಡಿಸ್ತಿದ್ನೋ ಅಂತ ಅವಳು ಮಾಡಿಸ್ತಿದ್ಲು. ಅದು ಹಾಗಾಗಿ ಶಿವಮೊಗ್ಗದ ಜೀವನ ಅಂತ ನನಗೆ ಮಕ್ಕಳ ನಾಟಕಕ್ಕೆ ಹೋಗುತ್ತೆ. ನಾನು ಅಲ್ಲಿಂದ ಬಂದ ಮೇಲೆ ಏನೋ ಕಳ್ಕೊಂಡೆ ಅಂತ ಇವತ್ತಿಗೆ ಕೂಡ ಅನಿಸುತ್ತೆ ನನಗೆ. ಆ ಮಕ್ಕಳ ನಾಟಕಗಳಲ್ಲಿ ಮುಳುಗೋದಿದೆಯಲ್ಲ ಮೇಡಮ್, ಅದೊಂದು ಅದ್ಭುತವಾದ ಅನುಭವ. ಅಂದ್ರೆ ಅದು ನಿತ್ಯವೂ ಹೊಸತಾಗುವ ಅನುಭವ ಮತ್ತು ನಾವು ಮಕ್ಕಳಾಗುವ ಅವಕಾಶ. ಅದು ಖಂಡಿತ ನಾವು ಮಕ್ಕಳಾಗುವ. ಇವರು ಕುವೆಂಪು ಅವರು ಹೇಳ್ತಾರಲ್ಲ, ದೊಡ್ಡವರೆಲ್ಲರ ಹೃದಯದ ಕಟ್ಟಿದ ಮಕ್ಕಳ ಲೋಕದಲ್ಲಿ ದಿವ್ಯ ಕಿಶೋರತೆ ನಿದ್ರಿಸ್ತಿದೆ. ಹೌದು, ಅದು ದಿವ್ಯ ಕಿಶೋರತೆ. ಅದು ನಾವು ಮಕ್ಕಳ ಜೊತೆ ಇದ್ದಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ. ಆಗ ನಮ್ಮ ಮಕ್ಕಳು ಸಣ್ಣವರಿದ್ದರು, ಅವ್ರನ್ನೂ ಸೇರಿಸ್ಕೊಂಡು ಎಲ್ಲ ಹೋಗಿ ಶಿವಮೊಗ್ಗದಲ್ಲಿ ನಾವು MRS ಕಾಲೋನಿ ಅಂತ ಊರ ಹೊರಗಿದ್ದವರು, ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಆ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಕುಣಿಯೋದು. ಈ ಶನಿವಾರ ಭಾನುವಾರಗಳಂತೂ ದೇಹ ಕುಣಿದು ಕೊನೆಗೆ ಅವತ್ತೋ ಒಂದು ದಿನ ಶೋ, ಅದರ ನಡುವೆ ಮಕ್ಕಳ ಟೆನ್ಷನ್ನು ಎಲ್ಲ ಆಗಿ ನಾವು ಮಕ್ಕಳಿಗೆ ಎಲ್ಲದೂ ಹೇಳಿದ್ವಿ ಅಂತಂದರೆ ಅವನು ಯಾರೋ ಒಬ್ಬ ಹುಡುಗ, ಸರ್ ನಾಟಕದ ದಿನ ಟವಲ್ ತರಬೇಕು, ಸೋಪ್ ತಗೊಂಬನ್ನಿ ಅಂದರೆ ಟವಲ್ ತರಬೇಕಂತ ಕೇಳೋದು. ಅದು ಆ ಮಕ್ಕಳ ಸ್ವಭಾವದ ಬಗ್ಗೆ ನಮಗಿರೋ ಬಹಳ ಮುಗ್ಧ ಕುತೂಹಲ, ಮುಗ್ಧ ವರ್ತನೆ, ಅದು ಬಹಳ ಒಳ್ಳೆಯ ಆಯಿತು. ಅದು ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ ಮೇಡಮ್, ಚೈಲ್ಡ್ ಇಸ್ ದಿ ಫಾದರ್ ಆಫ್ ಮ್ಯಾನ್ ಅಂತ. ಖಂಡಿತವಾಗಿ ಹೌದು. ನಮಗೆ ಅವ್ರು ಕಲಿಸೋದಿದೆಯಲ್ಲ, ಅದ್ಭುತ ಪ್ರಪಂಚ ಅದು. ನಿಮ್ಮ PhD ವಿಷಯದಲ್ಲಿ ಮಕ್ಕಳ ರಂಗಭೂಮಿಯ ಬಗ್ಗೆ ಮಾತಾಡ್ತೀರಿ. ರಂಗಭೂಮಿಯ ಒಂದು ಪ್ರಪಂಚ, ದೊಡ್ಡ ಪ್ರಪಂಚ ಅದು. ಬಟ್ ಮಕ್ಕಳ ರಂಗಭೂಮಿ, ಅದರಲ್ಲಿ PhD ಮಾಡುವಂಥ ಒಂದು ವಸ್ತುವನ್ನು ನೀವು ಹೇಗೆ ತಗೊಂಡ್ರಿ ಮತ್ತು ನಿಮಗೆ ಏನು ಸಿಕ್ತು ಅದರಿಂದ? ಮೇಡಮ್, ನಿಜ ಹೇಳಬೇಕು ಅಂತಂದರೆ ಮಕ್ಕಳ ರಂಗಭೂಮಿಗೆ ನಮ್ಮಲ್ಲಿ ಆಗ ಅದೊಂದು PhDಯ ವಸ್ತುವಾಗಿ ಆಗಿರಲಿಲ್ಲ. ಅದಕ್ಕೆ ನಾನು, ಯಾಕಂದರೆ ರಂಗಭೂಮಿಯಲ್ಲಿ ಈ ಕಂಪನಿ ನಾಟಕಗಳು ಇದೊಂದು ದೊಡ್ಡ ಪ್ರಪಂಚ ಆಗಿ ಬೆಳೆದು ಬಿಟ್ಟಿದೆ. ಬಟ್ ಅದರ ನಡುವೆ ಒಂದು ಸಣ್ಣ ಪುಟ್ಟ ವಿಭಾಗ ಮಕ್ಕಳ ನಾಟಕಗಳದ್ದು. ಸೊ ನೀವು ಅದನ್ನು ಹೇಗೆ ಎಲಾಬರೇಟ್ ಮಾಡಿದ್ರಿ, ಏನು ನೋಡಿದ್ರಿ? ಅಲ್ಲ, ವಾಸ್ತವವಾಗಿ ನಾವು ಅದನ್ನು ಸಣ್ಣದು ಮಾಡಿಬಿಟ್ಟಿದ್ದೀವಿ ಮೇಡಮ್. ಇವತ್ತು ಲೆಕ್ಕ ಹಾಕಬೇಕು ಅಂತ ಆದರೆ ನಿಜವಾದ ನಾಟಕ ಇರೋದು ಬಾಲ್ಯದಲ್ಲಿ, ಮಕ್ಕಳಲ್ಲಿ. ಯಾವುದೋ ಒಂದು ಮಗುನ ರಸ್ತೆಯಲ್ಲಿ ಹೋಗ್ತಾ ಇರೋ ಒಂದು ಕಲ್ಲನ್ನು ಹಿಂಗೆ ಒದ್ಬಿಟ್ಟು ಅವನಿಗೆ ಅದನ್ನ ಕಲ್ಲು ಒದ್ದಾಗ ಅದು ಎಲ್ಲ ಅವನು ಅನ್ಕೊಂಡಿರೋ ಜಾಗಕ್ಕೆ ಹೋಗೋತಿ ತಲುಪುತ್ತಲ್ಲ. ಅದು ವರ್ಲ್ಡ್ ಕಪ್ನ ಫೈನಲ್ನಲ್ಲಿ, ಫುಟ್ಬಾಲ್ ವರ್ಲ್ಡ್ ಕಪ್ ಫೈನಲಲ್ಲಿ ಗೋಲ್ ವಿನ್ನಿಂಗ್ ಗೋಲ್ ಹೊಡಿತಾನಲ್ಲ, ಅವನಷ್ಟು ಖುಷಿ ಪಡುವಂಥ ಒಂದು ಇದಿದೆ ಆ ಮಗುವಿಗೆ. ಅದು ಯಾವುದೋ ಕೈಯಲ್ಲಿ ಏನೂ ಇಲ್ಲದೆ ಪಟಾರ್ ಅಂತ ಒಂದು ಮಗು ಹೇಳಿದತ್ತೆ ಅಂತಂದರೆ ಅದು ಒಂದು ಎಂಥ ದೊಡ್ಡ ಪಟಾಕಿನೇನೋ ಅನ್ನೋಷ್ಟು ಅದು ಅಂತಹ ನಾಟಕೀಯ ಸ್ವಭಾವ ಮಕ್ಕಳಲ್ಲಿ ಇರುತ್ತೆ. ನಮ್ಮಲ್ಲಿ ನೋಡಿ, ಒಂದು ಲೆಕ್ಕ ಹಾಕೋಣ, ನಾವು ಇವತ್ತು 7 ಕೋಟಿ ಜನಸಂಖ್ಯೆ ನಮ್ಮದು. ಇದು ನನ್ನ ಲೆಕ್ಕ. ಈಗ ನೀವು ಕೇಳಿರೋ ಪ್ರಶ್ನೆ ಹೇಳ್ತಿರೋದು, 1 ರಿಂದ 13 ವರ್ಷದವರೆಗಿನ ವಯಸ್ಸಿನವರನ್ನು ಹೆಣ್ಮಕ್ಳಿರ್ಬೋದು, ಮಕ್ಕಳು ಅಂತ ತಗೊಳ್ಳೋಣ. ನಾವು ಮಕ್ಕಳು ತಗೊಳ್ಳೋದಾರೆ ಎಷ್ಟಿರ್ಬೋದು? 7 ಕೋಟಿನಲ್ಲಿ ಕಡಿಮೆ ಅಂದರೂ ಒಂದು 30% ಇರ್ತಾರೆ. ಅದು ಅಂತಂದರೆ 2 ಕೋಟಿ ಮಕ್ಕಳಿದ್ದಾರೆ. ನಮ್ಮಲ್ಲಿ ಎಷ್ಟು ಮಕ್ಕಳು ನಾಟಕಗಳು ನಡೆಯಬಹುದು ವರ್ಷಕ್ಕೆ ಅಂತ ಕೇಳಿದರೆ? ಈಗಂತೂ ಬಿಡಿ, ಕ್ಯಾಸೆಟ್ ಡ್ಯಾನ್ಸ್ಗಳು ಅಥವಾ ಏನೇನೋ ಬರುತ್ತಲ್ಲ, DJ ಡ್ಯಾನ್ಸ್ಗಳನ್ನ ಸ್ಕೂಲಲ್ಲಿ ಆಡಿಸೋದಷ್ಟೇ ಆಗ್ಬಿಡುತ್ತೆ. ಹಾಗಾಗಿ ಆ ನಾಟಕದಲ್ಲಿ ಏನಿರಬೇಕು, ಎಷ್ಟಿರಬೇಕು ನಾಟಕಗಳು, ಅದು ಹೇಗೆ ಇರಬೇಕು, ಏನೂ ಇರಲಿಲ್ಲ. ಅದನ್ನು ಹುಡುಕ್ತಾ ಹೋಗುವಂಥ ಒಂದು ಪ್ರಯತ್ನ ಮಾಡಿದೆ ನಾನು. ಮಂಗಳೂರಲ್ಲಿ
ಎನ್ ಕಾಮತ್ರಿಂದ ಈ ನಾಟಕ ಪರಂಪರೆ ಏನು ಶುರುವಾಯಿತು ಅದು ಶಿವರಾಮ್ ಕಾರತ್ರು 60ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ. 60ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ಬರೆದಿದ್ದಾರೆ. ಕೆ.ವಿ. ಸುಬ್ಬಣ್ಣ ಅವರಿರ್ಬೋದು, ಕಂಬಾರರು ಇರ್ಬೋದು, ಇವರೆಲ್ಲ ಬರೆದಿರೋ ನಾಟಕಗಳನ್ನು ಅದನ್ನೆಲ್ಲ ಜೊತೆಗೆ ಸಾಕ್ತಾ ವೈದೇವಿಯವರು ಬರೆದಿರೋ ನಾಟಕಗಳಂತೂ ಭಾಳ ಎಲ್ಲ ನಮ್ಮ ನೀನಾಸಮ್ಮಲ್ಲಿ ಕೆ.ಜಿ. ಕೃಷ್ಣಮೂರ್ತಿಯವರ ಕಿನ್ನರ ಮೇಳದಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೆದಂಥ ಇವರು ಅವ್ರದ್ದೆಲ್ಲ ನಾಟಕಗಳನ್ನು ಸ್ಟಡಿ ಮಾಡ್ತಾ ನಿಮಗೆ ಒಂದು ಚಿಲಿ ದೇಶದ ಗ್ಯಾಬ್ರಿಯಲ ಮಿಸ್ತಾಲೆ ಅಂತ ಇದೆಯಲ್ಲ, ಅವರೊಂದು ಮಾತು ಹೇಳ್ತಾರೆ. ಏನು ಅಂತಂದರೆ, ನಮ್ಮ ಯಾವುದೇ ಯೋಜನೆಯನ್ನು ಜಗತ್ತು ಇನ್ನೊಂದು ಸ್ವಲ್ಪ ದಿನ ಕಾಯ್ಬೋದು, ಆದರೆ ಮಕ್ಕಳಿಗೆ ಮಾಡುವ ಯೋಜನೆಯನ್ನು ನಾವು ಕಾಯಿಸಬಾರ್ದು, ಈಗಲೇ ಮಾಡಬೇಕು. ಯಾಕೆಂದರೆ ಆ ಮಗು ಇವತ್ತು ಇರೋ ಮಗು ನಾಳೆ ಮಗುವಾಗಿ ಉಳಿಯಲ್ಲ, ಬೆಳೆದ್ಬಿಡುತ್ತೆ. ಇಲ್ದಿದ್ರೆ ಈಗ ನಾವು ಈಗಿನ ಮಕ್ಕಳಿಗೆ ಒಂದು ಜನ್ರೇಷನ್ ಮಕ್ಕಳನ್ನು ಖಾಲಿ ಮಾಡಿಬಿಟ್ವಿ ಅಂತಂದರೆ ಅವರು ಭಾಳ ಇವರು ಮಾತಾಡುವಾಗ ಸುಬ್ಬಣ್ಣ ಅವರು ಮಾತಾಡುವಾಗ ಒಂದು ಮಾತು ಹೇಳ್ತಿದ್ರು, ಈ ನಮಗೆ 10 ತಲೆಮಾರಿಗೆ ಒಬ್ಬ ಗಾಂಧಿ ಬರದೆ ಹೋದರೂ ಸುಧಾರಿಸ್ಕೊಳ್ಳುತ್ತೇನೋ ಸಮಾಜ, ಆದರೆ 100 ತಲೆಮಾರಿಗೆ ಒಬ್ಬ ಲಾಡನ್ ಬಂದ್ಬಿಟ್ರೆ ಸಮಾಜ ಉಳ್ಕೊಳ್ಳೋದು ಕಷ್ಟ ಅನ್ನಾಗಿ. ಅದು ಆಗಬಾರ್ದು ಅಂದರೆ ಯಾವುದೇ ಒಂದೂ ಜನ್ರೇಷನಿನ ಮಕ್ಕಳು ಖಾಲಿ ಉಳಿಬಾರ್ದು. ಅವ್ರಿಗೆ ನಾವು ಎಂಗೇಜ್ ಮಾಡಬೇಕು, ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು ಅಂತೇಳಿ. ಮತ್ತು ಮಕ್ಕಳಿಗೆ ಹೆಚ್ಚು ವಿಚಾರಗಳನ್ನು ಅವರ ವಿದ್ಯೆಯನ್ನು ಕೊಡಬೇಕು ಅಂತಂದರೆ ಅದು ರಂಗಭೂಮಿ ಬಹಳ ಸೂಕ್ತವಾದ, ಸುಲಭ ಮತ್ತು ಆಗಲೇಬೇಕಾದ್ದು. ಪ್ರಜಾಪ್ರಭುತ್ವ ಬದುಕೋದು ಮಕ್ಕಳ ರಂಗಭೂಮಿಯಿಂದ ಅಂತ ಹೇಳ್ತಿದ್ರು ಅವರು. ಯಾಕೆ ಅಂತ ಹೇಳಿ, ನೀವು ಬೇರೆ ಎಲ್ಲ ಜಾಗದಲ್ಲಿ ಮಗು ಒಂದು ಪರೀಕ್ಷೆ ಆಯಿತು, ಯಾರೋ ಒಬ್ಬ ಫಸ್ಟ್ ಬದಬಹುದು, ರಂಗಭೂಮಿಲಿ ಹಾಗಾಗಲ್ಲ ಅಂತ ಎಲ್ಲರೂ ಸೇರಬೇಕು. ಇಲ್ಲಿ ರಾಜ ಕೂತಿದ್ದಾನೆ, ರಾಜ ಕಾಡಲ್ಲಿದ್ದ, ಅವನಿಂದ ಒಂದು ಮರ ಅಂತೇಳಿ ಒಂದು ಮಗುವನ್ನು ನಾವು ಮರವಾಗಿ ರಾಜನ ಪಾತ್ರಕ್ಕೆ ಜಾಸ್ತಿ ಇರುತ್ತೆ. ಇಲ್ಲಿ ಮರ ಹಿಂದಿರುತ್ತೆ. ಆದರೆ ಸುಮ್ಮನೆ ಇದ್ದಾಗ ಆ ಮರ ಪಲ್ಟಿ ಆಗ್ಬಿಟ್ರೆ ಏನಾಗುತ್ತೆ, ಇಡೀ ನಾಟಕ ಹಾಳಾಗುತ್ತೆ. ಅಂದ್ರೆ ಅದಕ್ಕೂ ಇಂಪಾರ್ಟೆನ್ಸ್ ಇದೆ. ರಾಜನಷ್ಟೇ ಅಥವಾ ಅವನಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಈ ಮರಕ್ಕೂ ಇದೆ. ಇದು ಬೇರೆ ಕ್ಷೇತ್ರಗಳಲ್ಲಿ ಆಗಲ್ಲ. ರಂಗಭೂಮಿಯ ಮೂಲಕ ಮಕ್ಕಳಿಗೆ ನಾವೆಲ್ಲರೂ ಒಂದು ಗೆದ್ರೆ ನಾವೆಲ್ಲರೂ ಸೇರಿ ಗೆಲ್ಲಬೇಕು, ನಮ್ಮಲ್ಲಿ ಯಾರೋ ಒಬ್ರು ಗೆಲ್ಲಕ್ಕಾಗಲ್ಲ ಅನ್ನೋದನ್ನು ತೋರಿಸೋದಲ್ಲ. ಒಂದು ಸಮಗ್ರ ಬೆಳವಣಿಗೆ ಟೀಮ್ ಅಂದ್ರೆ ಒಂದು ತಂಡವಾಗಿ ಈ ಬದುಕನ್ನು ನಿಭಾಯಿಸೋದು, ಅದು ಪ್ರಜಾಪ್ರಭುತ್ವವನ್ನು ಕಲಿಸುತ್ತೆ ಅಂತ. ಇದು ನನ್ನ ಮಾತಲ್ಲ, ಕೆ.ವಿ. ಸುಬ್ಬಣ್ಣಂತವ್ರು ಹೇಳಿರೋ ಅಂತ ಮಾತು. ಯಾಕೆಂದ್ರೆ ಆಗ ನಾವು ಅಲ್ಲಿ ಮಕ್ಕಳ ನಾಟಕದ ಪ್ರಬಂಧವನ್ನು ಬರೆಯುವಾಗ ಕೂಡ ನಾನು ಹೆಗ್ಗೋಡಿಗೆ ಹೋಗ್ತಿದ್ದೆ. ಅವರು ನಂದೊಂದು ಪುಸ್ತಕ ಮಾಡಿದ್ರು, ಬೆಳಕಾಯಿತು ಕರ್ನಾಟಕ ಅಂತ, ವಿದ್ಯುತ್ ಶಕ್ತಿಯ ಉಗಮ ಮತ್ತು ವಿಕಾಸಗಳ ಬಗ್ಗೆ ಬರೆದಿದ್ದು. ಅದನ್ನು ಕೆ.ವಿ. ಸುಬ್ಬಣ್ಣ ಅವರೇ ಹೇಳಿ ಕರೆಸಿ ಪಬ್ಲಿಷ್ ಮಾಡಿದ್ದು. ಅವ್ರಿಗಷ್ಟು ಆಸಕ್ತಿ ಇತ್ತು ಅವ್ರಿಗೆ. ಯಾಕೆಂದರೆ ಅವರೇ ಹೇಳ್ತಿದ್ರು, ನೋಡ್ರಿ ನಮ್ಮ ಸಾಹಿತ್ಯ ಅನ್ನೋದು ಬರೀ ಕತೆ, ಕವನ, ಕಾದಂಬರಿ ಮತ್ತು ಇಲ್ಲಿ ಸೀಮಿತವಾದ ವಿಷಯಗಳಷ್ಟೇ ಅಲ್ಲ, ನಿಮ್ಮದು ಪ್ರೊಫೆಷನಲ್ಸ್ ಇವ್ರು ಕೂಡ ಬರೀಬೇಕು, ಬೇರೆ ಬೇರೆ ವಿಷಯಗಳು ಬರಬೇಕು ಸಾಹಿತ್ಯಕ್ಕೆ ಅಂತ ಹೇಳ್ತಿದ್ರು. ಅಲ್ಲಿ ಹೋದಾಗೆಲ್ಲ ಅವ್ರು ಈ ಮಕ್ಕಳ ನಾಟಕಗಳ ಬಗ್ಗೆ ಅವ್ರು ಇನ್ನೂ ಹೇಳ್ತಿದ್ರು. ನಂಗೆ ಒಂದ್ಸರಿ ಇದು ಮಾಡಿದ್ರು, ನಾಟಕಗಳ ಬಗ್ಗೆ ಯಾಕೆ ಮಾಡಕ್ಕೆ ಹೋದ್ರೆ ನಮ್ಮಂಥವ್ರಿಗೆ ಬಿಟ್ಟು ಬಿಡ್ಬೋದಾಗಿತ್ತು, ನೀವು ನಿಮ್ಮ ಕ್ಷೇತ್ರದ ಬಗ್ಗೆ ಮಾಡಬೇಕು, ನೀವಲ್ಲ ನಿಮ್ಮ ಕ್ಷೇತ್ರವನ್ನು ಸಾಹಿತ್ಯಕ್ಕೆ ತಂದ್ರಪ್ಪ ಅಂತಿದ್ರು. ಹಾಗೆ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ನೀವು ಕೆಲಸ ಮಾಡಿದ್ರಿ ಸರ್. ಒಬ್ಬ ಮನುಷ್ಯನನ್ನ ಅವನ ವೃತ್ತಿ ಕೂಡ ರೂಪಿಸ್ತದೆ. ಖಂಡಿತ ಸಾಹಿತ್ಯ ಹೇಗೆ ರೂಪಿಸ್ತದೆ, ಒಂದು ವೃತ್ತಿ ಕೂಡ ರೂಪಿಸ್ತದೆ. ಎರಡನ್ನ ಬ್ಯಾಲೆನ್ಸ್ ಮಾಡಿದ್ರಿ. ಅದು ನಿಮ್ಮ ವೃತ್ತಿಯಂತೂ ಎಲ್ಲರ ಕಣ್ಣಿಗೆ ಬೆಳಕು ಕೊಡುವಂಥದ್ದು, ಸಾಹಿತ್ಯ ಮನಸ್ಸಿಗೆ ಬೆಳಕು ಕೊಟ್ಟಿದ್ದು. ನಿಮ್ಮನ್ನ ವೃತ್ತಿ ಹೇಗೆ ರೂಪಿಸಿತು? ನಿಮ್ಮ ಈ ಆಸಕ್ತಿಗಳಿಗೆ ವೃತ್ತಿ ನೆರವಾಯ್ತಾ ಅಥವಾ ಎಲ್ಲಾದರೂ ತೊಡಗಾಯ್ತು ಅಂತನೂ ಅನಿಸಿದ್ದಿದೆಯಾ? ಎರಡನ್ನೂ ಹೇಳಿ ನಮಗೆ. ಸತ್ಯ ಹೇಳಬೇಕಂದ್ರೆ ತೊಡಕಾಗಲಿಲ್ಲ ಮೇಡಮ್. ಯಾಕೆ ಅಂತ ಕೇಳಿ, ನಾನು ಪಡ್ಕೊಂಡಿದ್ದು ನನ್ನ ಅದೃಷ್ಟ ಇರ್ಬೋದು. ಅದು ನಾನು ಮೊದಲು ಜನರೇಟಿಂಗ್ ಸ್ಟೇಷನಲ್ಲಿ ಜೋಗಲ್ಲಿ ಕೆಲಸ ಮಾಡಿದೆ. ಅದರ ನಂತರ ನಾನು ಹೇಳಿದಾಗೆ ನಿಮಗೆ ಪರೀಕ್ಷಾ ವಿಭಾಗದಲ್ಲಿ ಕೆಲಸ ಮಾಡಿದೆ. ಅದು ಒಂದು ಚಾಲೆಂಜಿಂಗ್. ನಮಗೆ ನೇರವಾಗಿ ಪಬ್ಲಿಕ್ ಕಾಂಟ್ಯಾಕ್ಟ್ ಬರ್ತಿರಲಿಲ್ಲ. ನಾವು ಹೋದರೆ ಎಷ್ಟೊತ್ತು ಹೋಗಿ ಏನೋ ಒಂದು ಸಮಸ್ಯೆ ಬಂತಂದ್ರೆ ಅದನ್ನು ಸಾಲ್ವ್ ಮಾಡಿದ್ರೆ ಆಯಿತು. ರಾತ್ರಿ ಆಯಿತು, ಅರ್ಧ ರಾತ್ರಿ ತನಕ ಕೆಲಸ ಮಾಡ್ತಿದ್ರಿ. ಬೆಳಗಿನ ಜಾವ ತನಕ ಎಲ್ಲ ವರಾಯಿ ಸ್ಟೇಷನಿಗೆ ಹೋದ್ವಿ ಅಂತಂದರೆ ಶಿವಮೊಗ್ಗದಿಂದ ನಾವು ಹೊರಟ್ವಿ. ಇವತ್ತು ಹೊರಟಿದ್ವಿ ಅಂದರೆ ನಾಳೆ ನಾಡಿದ್ದು ಅಲ್ಲೇ ಇರಬೇಕಾದ ಪ್ರಸಂಗಗಳು ಬಂದಿರೋದಿದೆ, ಇರ್ತಿದ್ವಿ. ಹಾಗಿದ್ದರಿಂದ ನಮಗೇನಾಯಿತು ಅಂತಂದರೆ, ನಮ್ಮ ಜಾಬಿನ ಬಗ್ಗೆ ಬೇರೆಯವರು ಯಾರೋ ಒಬ್ಬರು ಎಲ್ಲೋದ್ರಪ್ಪ ಅವರು ಅಂತ ಹೇಳಲ್ಲ ಅನ್ನುವಂಥ ಒಂದು ಪ್ರಾಮಾಣಿಕತೆಯ ಮತ್ತು ಆ ಬದ್ಧತೆಯನ್ನು ಗಳಿಸ್ಕೊಂಡಿದ್ದು, ಅದರ ಫಲ ನಮಗೆ ಸಿಕ್ತು. ನಾನು ಹೇಳ್ತಿರೋದು ನಾವೇನೋ ಸಾಧನೆ ಮಾಡಿದ್ದೀನಿ ಅಂತಲ್ಲ ಮೇಡಮ್. ಆದರೆ ನೀವು ಏನನ್ನು ಕೊಡಬೇಕು ಅದನ್ನು ಕೊಡ್ತಾ ಹೋದರೆ
ನೀವು ಏನನ್ನು ಪಡೆಯಬೇಕು ಅದು ಬೇರೆ ರೂಪದಲ್ಲಿ ನಿಮ್ಗೆ ಬರುತ್ತೆ ಸಿಗುತ್ತೆ ಅಂತ. ನಾವು ಈಗ 2-3 ದಿನ ಕಂಟಿನ್ಯೂಸ್ ಕೆಲಸ ಮಾಡಿದ್ವಿ ಅನ್ನೋದನ್ನ ಹೇಳ್ಕೊತೀವಿ ನಿಮ್ಮ ಹತ್ರ. ಆದರೆ ಅದರ ನಂತರದಲ್ಲಿ ನಮಗೆ ಸಿಗುವ ಸ್ವಾತಂತ್ರ್ಯವನ್ನು ನಾವು ಹೇಳೋದಿಲ್ಲ. ಆ ಸ್ವಾತಂತ್ರ್ಯವನ್ನು ನಾವು ಇಂತಹ ಕೆಲಸಗಳಿಗೆ ಬಳಸ್ಕೊತಿದ್ವಿ. ಹಾಗಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಯ್ತು. ವೃತ್ತಿ ಮತ್ತು ಪ್ರವೃತ್ತಿಯನ್ನು ಬ್ಯಾಲೆನ್ಸ್ ಮಾಡೋದು ಸುಲಭ ಅಲ್ಲ. ಯಾವಾಗಲೂ ಏನಾಗುತ್ತೆ ಅಂತಂದರೆ, ಈ ನೀವು ವೃತ್ತಿಯಲ್ಲಿ ಒಂದು ವೃತ್ತಿಯಲ್ಲಿದ್ದಾಗ ಈ ಪ್ರವೃತ್ತಿಗೆ ಜಾಸ್ತಿ ನಾವು ಒತ್ತು ಕೊಟ್ವಿ ಅಂತ ಆದಾಗ ವೃತ್ತಿನಲ್ಲಿರೋರೆಲ್ಲ ನಮ್ಮ ಕೊಲೀಗ್ಸ್ ಇರ್ಬೋದು, ನಮ್ಮ ಬಾಸ್ಗಳಿರ್ಬೋದು, ಏನು ಹೇಳುವಂಥ ಚಾನ್ಸ್, ಅವ್ರು ಬಿಟ್ಟರೆ ಎಲ್ಲೋ ನಾಟಕ ಮಾಡ್ಕೊಂಡು ಇರ್ತಾರೆ ಅಂತ ಅಂದ್ಬಿಟ್ರೆ ಒಟ್ಟು ನಮ್ಮ ಸಾಧನೆನೇ ಜೀರಾ ಆಗೋದಂಗಾಗತ್ತೆ. ಹಾಗೆ ಆಗದೇ ಇರೋ ಹಾಗೆ ಮಾಡುವಾಗ ಏನು ಅಂದರೆ ಒಂದು ಸಣ್ಣ ಸೂಕ್ಷ್ಮ, ನೀವಲ್ಲಿ ಪ್ರಾಮಾಣಿಕವಾಗಿ ನೀವೇನನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ರಾಯ್ತು. ಅದನ್ನು ಮಾಡ್ಕೊಂಡ ಮೇಲೆ ನಿಮ್ಮನ್ನು ಯಾರು ಪ್ರಶ್ನೆ ಜನರಲ್ಲಿ ಮಾಡೋದಿಲ್ಲ. ಮತ್ತೆ ನಾವು ಮಾಡಿರೋದು ಒಳ್ಳೇದು ಅಂತ ಅವರಿಗೂ ಗೊತ್ತಾಗ್ತಿದ್ದಾಗ ಅವ್ರಿಗೂ ನಮ್ಮ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ ಅಥವಾ ಬೇಕಾದ ಅನುಕೂಲ ಕೊಡ್ತಾರೆ. ಇಡೀ ನನ್ನ ಬದುಕಲ್ಲಿ ಹಾಗೇ ಬಂತು. ನಾನು ಕೊನೆಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಕೂಡ ನಾನು ಎನರ್ಜಿ ಮಿನಿಸ್ಟರ್ ಹತ್ರ 2 ವರ್ಷಗಳ ಕಾಲ ಇರುವಂಥ ಇದು ಬಂತು. ಅಲ್ಲಿದ್ದಾಗಲೂ ಕೂಡ ನನಗೆ ನನ್ನ ಪ್ರವೃತ್ತಿಗೆ ಎಲ್ಲೂ ತೊಂದರೆ ಬರಲಿಲ್ಲ. ಅದು ಒಂದು ಅದೃಷ್ಟ ಇರ್ಬೋದು, ಇನ್ನೊಂದು ಅದು ಹೇಗೋ ಬ್ಯಾಲೆನ್ಸ್ ಆಗ್ತಿತ್ತು ಎರಡೂ ಕಡೆನೂ. ನಾನು ರಿಟೈರ್ ಆಗುವ ದಿನವೂ ಕೂಡ ಅಹಂಕಾರ ಅನ್ಕೋಬೇಡಿ ದಯವಿಟ್ಟು. ನನ್ನನ್ನು ಒಬ್ಬ ಅತ್ಯುತ್ತಮ ಇಂಜಿನಿಯರನ್ನಾಗಿಯೇ ಒಳ್ಳೆ ಎಕ್ಸ್ಪರ್ಟನ್ನು ಹಾಗೆಯೇ ಇಲಾಖೆ ಟ್ರೀಟ್ ಮಾಡ್ತು. ಅದೇ ಥರದಲ್ಲಿ ನನ್ನ ಪ್ರವೃತ್ತಿನಿಗೂ. ಆದರೆ ನಾನು ಇಲಾಖೆಯಲ್ಲಿ ಇರೋಷ್ಟು ದಿನ ಕಾದಂಬರಿಗೆ ಬರೆಯೋಕ್ಕೆ ಹೋಗಲಿಲ್ಲ. ಅಲ್ಲಿ ಬರೆದಿದ್ದು ವಿದ್ಯುತ್ ಶಕ್ತಿಯ ಚರಿತ್ರೆ, ವಿಶ್ವೇಶ್ವರಯ್ಯನವ್ರದ್ದು ಕಾದಂಬರಿ, ಇದನ್ನು ಲೈಫ್ ಟ್ರಾನ್ಸ್ಫರ್ ಮಾಡಿದ್ದು ಮಿರ್ಜಾ ಇಸ್ಮಾಯಿಲ್ ಅವರು. ವಿಶ್ವೇಶ್ವರಯ್ಯನವರಿಗೆ ಸರಿಸಮಾನವಾದ ವ್ಯಕ್ತಿರೋ ಅಂತ ಮಿರ್ಜಾ ಇಸ್ಮಾಯಿಲ್ ಅವರ ಜೀವನ ಚರಿತ್ರೆ ಅಂಥದ್ದು ಇಲಾಖೆಗೆ ಅವರೆಲ್ಲರೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟವರೇ. ಆ ಥರದವ್ರದ ಇದನ್ನೇ ಮಾಡಿದೆ. ಆಮೇಲೆ 2014ರಲ್ಲಿ ರಿಟೈರ್ ಆದಮೇಲೆ ಕಾದಂಬರಿ ಬರೆಯೋಕ್ಕೆ ಶುರು ಮಾಡಿದ್ದು ಅಷ್ಟೇ. ಈಗಷ್ಟೇ ನೀವು ಅನುವಾದದ ಬಗ್ಗೆ ಮಾತಾಡಿದ್ರಿ ಸರ್. ನಾನು ನಿಮ್ಮ ಒಂದು ಪ್ರವಾಸ ಕಥನವನ್ನು ಕೂಡ ನೋಡಿದೆ, ಗೋಮುಖ ಮತ್ತು ಕೈಲಾಸ ಮಾನಸ. ಹೌದು, ಶಂಕರ ಭಗವತ್ಪಾದರು ಅವರು ನಡೆದಾಡಿದ ಆ ಒಟ್ಟು ಮ್ಯಾಪ್ ಇದೆ ಅದರಲ್ಲಿ. ಅದು ಇದರೆಲ್ಲ ನನಗೆ ನೋಡಿದಾಗ ಅನಿಸಿದ್ದು, ನಿಮ್ಮ ಅನುಭವನ ನಾನೀಗ ಕೇಳ್ತೀನಿ. ಪ್ರವಾಸ ಕಥನ ಅಂದರೆ ಅದು ಅನುಭವ ಕಥನನೇ. ಅದರಲ್ಲಿ ನೀವು ಅಧ್ಯಾತ್ಮವನ್ನು ಕೊಡ್ತೀರಿ. ಆಮೇಲೆ ನನಗೆ ಆಶ್ಚರ್ಯ ಹುಟ್ಟಿಸಿರೋದು, ನಾವೀಗ ಏನು ಒಂದು ಕನಸು ಕಟ್ಕೊಂಡಿರ್ತೀವಿ, ಮಾನಸ ಸರೋವರ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ. ಆದರೆ ಈ ಎಲ್ಲ ತಾಣಗಳು ಈಗ ಒಂದು ಆಧುನಿಕತೆಯನ್ನು ಹೊದ್ದುಕೊಂಡು ಅವುಗಳ ನಿಜವಾದ ಮಹತ್ವವನ್ನು ಕಳ್ಕೊಳ್ತಾ ಬರ್ತಾ ಇವೆ ಅಲ್ವಾ? ಗೋಮುಖ ಏನೆಲ್ಲವನ್ನು ಹೇಳಿತು, ನೀವು ಏನೆಲ್ಲವನ್ನು ಹೇಳಬೇಕು ಅಂತ ಇತ್ತು ಅದೆಲ್ಲವನ್ನು ಹೇಳಿದ್ರ. ಅದರಲ್ಲಿ ಅಧ್ಯಾತ್ಮವನ್ನು ತಂದಿದ್ದೀರಿ ನಾನು ನೋಡಿದ ಹಾಗೆ. ಬಟ್ ಉಳಿದದ್ದು ನೀವು ಗೋಮುಖವನ್ನು ಹೇಗೆ ನೋಡಿದ್ರಿ? ಹರಿದ್ವಾರ ಅದರ ಬಗ್ಗೆ ಎಲ್ಲ ಬರೆದಿದ್ದೀರಿ ನೀವು. ಹೌದು ಮೇಡಮ್, ಎರಡಿದೆ. ನಾವು ಹಿಮಾಲಯಕ್ಕೆ ಹೋದರೆ, ಹಿಮಾಲಯ ನನ್ನ ಅತ್ಯಂತ ಪ್ರಿಯ, ಎಲ್ರಿಗೂ, ಎಲ್ಲ ಭಾರತೀಯರಿಗೂ, ಎಲ್ಲರ ಭಾರತ. ನಾನು ಒಂದು 13-14 ಸರಿ ನಾನು ನಮ್ಮ ಮನೆಯವರು, ಹೌದು ಖಂಡಿತ. ಆಮೇಲೆ ನಾನು ನನ್ನ ಶ್ರೀಮತಿ ಸೇರಿ ಒಂದು 10 ಸರಿ ಹೋಗಿದ್ದೀವಿ. ನಾವು ಕೈಲಾಸ ಮಾನಸ ಪರಿಕ್ರಮವನ್ನು ಮಾಡಿದ್ವಿ, ಗೋಮುಖಕ್ಕೂ ಹೋದ್ವಿ, ಚಾರ್ಧಾಮ್ ಇರಬಹುದು. ನೀವು ಬಹುತೇಕ ಹಿಮಾಲಯದ ಬಹಳಷ್ಟು ಜಾಗಗಳು, ಬಹುತೇಕ ಅನ್ನೋದು ಯಾಕಂದರೆ ಹಿಮಾಲಯದ 2500 ಮೈಲ್ ದೂರದ ಆ ಹಿಮಾಲಯವನ್ನು ನಾವು ಸುಲಭಕ್ಕೆ ಎಲ್ಲದನ್ನೂ ನೋಡೋಕ್ಕಾಗಲ್ಲ. ಆದರೆ ಅಲ್ಲಿ ಹೋದರೆ ನೀವು ಅಧ್ಯಾತ್ಮ ಹೇಳಿದ್ರಿಂದ ಹೇಳ್ತೀನಿ, ಅಧ್ಯಾತ್ಮದಲ್ಲಿ ನಾವು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಹಿಮಾಲಯದ ಹತ್ರ ಹೋದ ಅಂತಾದರೆ, ಇವತ್ತಿನ ಈ ಬಿಸಿಯಾದ ಹಿಮಾಲಯ, ಈ ಏನು ಹೇಳಬೇಕು, ಯಾತ್ರಾರ್ಥಿಗಳಿಂದ ತುಂಬಿ ತುಳುಕುವಂಥ ಹಿಮಾಲಯದಲ್ಲೂ ಕೂಡ ನಿಮ್ಗೆ ಎಲ್ಲೋ ಒಂದು ಕಡೆ ನಿಮ್ಮ ಆಧ್ಯಾತ್ಮದ ಒಳ ಮನಸ್ಸಿನ ಇದು ಹೊರಗೆ ಬರುವಂಥ ಅವಕಾಶ ಇದೆ. ಮತ್ತು ನಾವು ನಮ್ಮ ಪರಂಪರೆ ಭಾವಿಸ್ಕೊಂಡು ಬಂದಿರೋದು ಹೇಗಿದೆ ಅಂದರೆ, ಇವತ್ತು ಕೂಡ ನಾವು ಅಲ್ಲಿ ಹೋದರೆ ಹಾಗೆ ಆಗ್ತೀವಿ ಮೇಡಮ್. ಅಲ್ಲಿ ವಿಶೇಷವಾಗಿ ನಾವೇನೋ ಧ್ಯಾನ ಮಾಡಿ ಈಗ ನಾನು ಹಿಮಾಲಯದಲ್ಲಿದ್ದೀನಿ, ನನಗೆ ಉತ್ತಮವಾದ ಭಾವನೆಗಳಷ್ಟೇ ಬರಲಿ ಅಂತ ಹೇಳಬೇಕಾಗಿಲ್ಲ. ನೀವು ಅಲ್ಲೆಲ್ಲೋ ಹೋಗಿ ಮೂಡಿಸುತ್ತೆ ಆ ವಾತಾವರಣಕ್ಕೆ ಅಂಥದ್ದೊಂದು ಶಕ್ತಿ ಇದೆ ಅಲ್ಲಿ. ಅಂದ್ರೆ ಹಿಮಾಲಯ ಸುಮ್ಮನೆ ಹಿಮಾಲಯ ಆಗಿಲ್ಲ, ಅದು ಕಾರಣಕ್ಕೆ ಹಿಮಾಲಯ. ಹೌದು. ಇಲ್ಲಿದ್ರೆ ಅದು ಅಷ್ಟು ಸಂಸ್ಕೃತಿಗಳನ್ನು ಹುಟ್ಟು ಹಾಕ್ತಿರ್ಲಿಲ್ಲ. ಅಷ್ಟು ಕಾಲದಲ್ಲಿ ನಮ್ಮ ಇಡೀ ಅದು ಒಂಥರದಲ್ಲಿ ಹೇಳಬೇಕು ಅಂತಂದ್ರೆ ಭಾರತೀಯ ಪರಂಪರೆಯ ತೊಟ್ಟಲಲ್ವಾ ಹಿಮಾಲಯ. ಅದನ್ನೆಲ್ಲ ನೋಡ್ತಾ ನೀವು ಹೇಳಿರುವಂಥದ್ದೇನು ಕೇಳಿರೋದು, ಗೋಮುಖ ಏನು ಅನ್ನಿಸ್ತು ಅಂತ. ಸತ್ಯ ಹೇಳ್ಬೇಕಾ, ಗೋಮುಖ ನಿರಾಶೆ ಅನಿಸ್ಬಿಡ್ತು. ಅಲ್ಲೂ ಹೋದಾಗ ಆಶ್ಚರ್ಯ, ಪರಮಾಶ್ಚರ್ಯ. ಆದರೆ
ನೀವು ಎಲ್ಲೋ ಮಾನಸ ಸರೋವರದಲ್ಲಿ ನಮ್ಮವರು ಭಾವಿಸಿದ್ದು ಮಾನಸ ಸರೋವರದಲ್ಲಿ ಹುಟ್ಟುವಂಥ ಗಂಗೆ ಈ ನೆಲದಾಳದಲ್ಲಿ ಬಂದು ಗೋಮುಖದಲ್ಲಿ ಹೊರಗೆ ಬರ್ತಾಳೆ ಅಂತೇಳಿ, ಮತ್ತು ಆ ನೀರು ಅಷ್ಟು ಶುದ್ಧವಾಗಿರುತ್ತೆ ಅಂತ ನಾವು ಭಾವಿಸಿದ್ವಿ. ನಾವು ಅಲ್ಲಿ ಗೋಮುಖದ ಸುರಂಗದಿಂದ ಈಚೆಗೆ ಬರುವಂಥ ನೀರು, ಈ ನೀರ್ಗಲ್ಲಿನ ತಳದಿಂದ ಹೊರಡುವಂಥ ನೀರು, ನಾವು ನಮ್ಮ ಮಲೆನಾಡಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಣಕು ನೀರು, ಅಂದರೆ ಕೆಸರು ತುಂಬಿದ ನೀರು. ಹೌದು, ಇದು ನೋಡಿದ್ವಿ. ಒಂದು ಅರ್ಧ ಗಂಟೆ ಆದಮೇಲೆ ಅದು ಶುದ್ಧವಾದ ನೀರು ಬರುತ್ತೆ. ಹೀಗೆ ಅಲ್ಲೂ ಕೂಡ, ಯಾಕೆಂದ್ರೆ ಅದು ಎಲ್ಲೋ ನೆಲದ ಆಳದಲ್ಲಿ ನೀರ್ಗಲ್ಲು ಒಳಗೆ, ನೀರ್ಗಲ್ಲು ಅನ್ನೋದು ಹಿಮ ಕುಸ್ತು ಬಿದ್ದು 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 ಅದ್ರ ಜೊತೆಗೆ ಏನಾಗಿರುತ್ತೆ ಅಂದ್ರೆ ಗುಡ್ಡ ಕುಸ್ತಿರ್ಬೋದು, ಇದು ಆ ಮಣ್ಣುಗಳು ಸೇರ್ತಿರುತ್ತೆ. ಇದರಲ್ಲಿ ಕರಗಿ ಬರುವಾಗ ನೀರು ಶುದ್ಧವೂ ಇರುತ್ತೆ, ಈ ಥರದ್ದು ಇರುತ್ತೆ. ಆದರೆ ನಮ್ಮ ಮನಸ್ಸು ಅದನ್ನು ಶುದ್ಧವಾಗಿ ನೋಡುತ್ತೆ, ಅದಕ್ಕೆ ಸಾಧ್ಯತೆ ಇದೆ. ಆದರೆ ಆ ಜಾಗದಲ್ಲಿ ಅದೊಂಥರ ಶೀತಲ ಮರುಭೂಮಿಯ ಆದ್ದರಿಂದ, ಯಾಕಂದರೆ ಗಂಗೋತ್ರಿಗಿಂತ 21 ಕಿಲೋಮೀಟರ್ ಮುಂದಿದೆ ಅದು, ಮತ್ತು ಪೂರ್ಣ ಪರ್ವತ, ಸುತ್ತಮುತ್ತಲು ನೀರ್ಗಲ್ಲುಗಳು. ಹಾಗಾಗಿ ಅಲ್ಲಿ ಮರಗಿಡಗಳೇ ಇಲ್ಲ. ನೀವು ಅರ್ಧ ದೂರ ತನಕ ಸಿಗುತ್ತಾ ಹೋಗುತ್ತೆ, ಆಮೇಲೆ ಮರಗಳೆಲ್ಲ ಕುಬ್ಜಾಗುತ್ತಾ ಕೊನೆಗೆ ಸಣ್ಣ ಗಿಡಗಳನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ. ಅದನ್ನು ನೋಡಿದಾಗ ನಾವು ಹಿಮಾಲಯದ ಈ ಹಸಿರು, ಈ ಕಾಡು, ಇದನ್ನ ನೋಡ್ತಾ ಹೋದಾಗ ಒಂಥರ ಇಷ್ಟು ಖಾಲಿ ಜಾಗನ ಇದು ಅನ್ನಿಸ್ತು. ಆದರೆ ಅಲ್ಲಿ ಕುರಿತು ನೀವು ಭಾವಿಸಿದ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತಲ್ಲಿ ಕೂತ್ರಿ ಅಂತಂದರೆ, ನನ್ನ ಜೊತೆಗೆ ಗೋಕರ್ಣದ ದೇವೇಶ್ವರ ಶರ್ಮಾ ಅಂತ ನೀವು ಕೇಳಿರ್ಬೋದು, ದೇವರಾತರು ಅಂತೇಳಿ ಕಲಿಯುಗದಲ್ಲಿ ಮಂತ್ರದ ಅವರೊಬ್ಬರೇ, ಅವರ ಮಗ ಅವರು ಒಂದು ವಿಚಿತ್ರವಾದ ವ್ಯಕ್ತಿತ್ವ. ಅವರಲ್ಲಿ ಕೂತಾಗ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ ಮಾತ್ರ ನಿಮಗೆ, ನಮ್ಮ ಜೊತೆಗೆ ಇಬ್ಬರು ಸನ್ಯಾಸಿಗಳು ಬಂದಿದ್ದರು, ದಾವಣಗೆರೆಯವರೊಬ್ಬರು ಯೋಗಾತ್ಮಾನಂದರು ಅಂತೇಳಿ, ಇನ್ನೊಬ್ಬರು ಸುಧರ್ಮ ಚೈತನ್ಯರು ಅಂತೇಳಿ, ಅವ್ರ ಜೊತೆಗೆಲ್ಲ ಮಾತಾಡ್ತಿದ್ದಾಗ ನಿಮ್ಗೆ ಅದ್ಭುತವಾದ ಅನುಭವ ಬರುತ್ತೆ ಮೇಡಮ್. ನಾವು ಎಲ್ಲಿ ಕುಳಿತು ಏನನ್ನು ಮಾತಾಡಬೇಕು ಅಂದರೆ ನಾವು ಭಾವಿಸ್ಕೊಂಡಿರ್ತೀವಲ್ಲ, ಅಲ್ಲಿ ಹೋದಾಗ ಈ ಥರದ ಭಾವನೆ ಬರ್ಬೋದು, ಅದು ಬರುತ್ತೆ. ನಿರಾಶೆ ಅನ್ನೋದು ಸಂಚಾರಿ ಮನೋಭಾವ. ಆದರೆ ಸ್ಥಾಯಿಯಾಗಿ ನಿಮಗೆ ನಾನು ಹಿಮಾಲಯದಲ್ಲಿದ್ದೀನಿ, ಇಲ್ಲಿ ಏನೋ ಇದೆ, ಇದು ನನ್ನನ್ನು ಸಂತುಷ್ಟಗೊಳಿಸ್ತಾ ಇದೆ, ಇದು ಒಂದು ಅದ್ಭುತವಾದ ಜಾಗ ಅನ್ನುವಂಥ ಸ್ಥಾಯಿ ಭಾವ ಒಂದು ಒಳಗಿದ್ದೆ. ನೀವು ಹಿಮಾಲಯಕ್ಕೆ ಹೋಗ್ಬಿಟ್ರೆ, ಹರಿದ್ವಾರ ದಾಟಿಬಿಟ್ರೆ ನನಗನ್ನಿಸ್ತದೆ ಬಹುತೇಕ ಭಾರತೀಯರಿಗೆ ಈ ಭಾವ ಉಳ್ಕೊಳ್ಳೋದು ಅಲ್ಲಿ ಹೋದರೆ. ಇನ್ನು ಇವತ್ತು ನೀವು ಅಲ್ಲಿಯ ಪರಿಸರ ಹಾಳಾಗಿರೋದು ಅದನ್ನೆಲ್ಲ ನೋಡಿದಾಗ ನೋವಾಗೋದು ಸಹಜ. ನಾವು ಅಲ್ಲಿ ಇವೆಲ್ಲ ಇದೆಯಲ್ಲ, ಚೀಡು ವೃಕ್ಷಗಳು ಅಥವಾ ದೇವದಾರು ವೃಕ್ಷಗಳು, ಆ ದೇವದಾರು ಮರದ ಕಂಪಿದೆಯಲ್ಲ, ಅದೇ ನಿಮ್ಮನ್ನೊಂಥರ ಇದು ಮಾಡಿಬಿಡುತ್ತೆ, ಸಂಮೋಹನಗೊಳಿಸುತ್ತೆ ಖಂಡಿತವಾಗಿ.